ದಕ್ಷಿಣ ಭಾರತದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಈ ಡಬಲ್ ಡೆಕ್ಕರ್ ಫ್ಲೈಓವರ್ಗೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಾಕ್ಷಿಯಾಗಿದೆ. ಆದರೆ ಜನ ಮಾತ್ರ ಈಗ ಆಕ್ರೋಶಗೊಂಡಿದ್ದಾರೆ. ಅಧಿಕಾರಿಗಳ ಎಡವಟ್ಟಿಗೆ ನಿರ್ಲಕ್ಷ್ಯಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಯಾಕೆ ಅಂದ್ರ ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಡಬಲ್ ಡೆಕ್ಕರ್ ಫ್ಲೈಓವರ್ ಮೆಟ್ರೋಗೆ ವಿರೋಧ. ಬಿಬಿಎಂಪಿ ಮೆಟ್ರೋ ಎಡವಟ್ಟಿಗೆ ಸವಾರರು ಹೈರಾಣ. ಗ್ರಿಲ್ ಅಳವಡಿಕೆ, ರಸ್ತೆ ದಾಟಲು ಪರದಾಡ್ತಿರೋ ಜನ. ಬೆಂಗಳೂರಿನಲ್ಲಿ ಆಗೋ ಎಡವಟ್ಟುಗಳು ಒಂದಾ ಎರಡ. ಬಿಬಿಎಂಪಿ ಮೆಟ್ರೋ ಒಂದಲ್ಲ ಒಂದು ಅವಾಂತರದಿಂದ ಸುದ್ದಿ ಆಗ್ತಾನೆ ಇರುತ್ತೆ. ಇದಕ್ಕೆ ಮತ್ತೊಂದು ಉದಾಹರಣೆ ತೋರಿಸ್ತೀವಿ ನೋಡಿ. ಓಬವ್ವನ ಕಿಂಡಿಯಂತೆ ನುಸುಳಿಕೊಂಡು ಆಮೇಲೆ ಮತ್ತೆ ಒಂದು ಜಂಪ್ ಮಾಡಿದ್ರೆ ಮಾತ್ರ ಇಲ್ಲಿ ರೋಡ್ ಕ್ರಾಸ್ ಮಾಡೋದಕ್ಕೆ ಆಗೋದು. ಯುವಕ ಯುವತಿಯರು ಹೇಗೋ ರೋಡ್ ಕ್ರಾಸ್ ಮಾಡ್ತಿದ್ದಾರೆ. ಆದ್ರೆ ವಯಸ್ಸಾದವರು, ಮಹಿಳೆಯರು, ಮಕ್ಕಳು ರೋಡ್ ಕ್ರಾಸ್ ಮಾಡಲು ಪಡ್ತಾ ಇರೋ ಪಾಡು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನೋಡಿದ್ರಲ್ಲ, ಇದು ಬೆಂಗಳೂರಿನ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ನ ಕೆಳಗಿನ ಹಳೆಯ ರಸ್ತೆ. ಇಷ್ಟು ದಿನ ರೋಡ್ ಕ್ರಾಸ್ ಮಾಡಲು ಪ್ರಮುಖ ಜಾಗಗಳಲ್ಲಿ ಫ್ಲೈಓವರ್ ಪಿಲ್ಲರ್ ಪಕ್ಕ ಜಾಗವನ್ನ ಬಿಟ್ಟಿದ್ರು. ಆದ್ರೆ 3-4 ದಿನಗಳಿಂದ ಆ ಜಾಗಕ್ಕೂ ಕಬ್ಬಿಣದ ಗ್ರಿಲ್ ಹಾಕಿದ್ದಾರೆ. ಈಗ ಜನ ರೋಡ್ ಕ್ರಾಸ್ ಮಾಡಬೇಕು ಅಂದ್ರೆ ಈ ರೀತಿ ಸರ್ಕಸ್ ಮಾಡ್ಲೇಬೇಕು. ಇಲ್ಲ ಕನಿಷ್ಠ 2-3 ಕಿಲೋಮೀಟರ್ ನಡೆದುಕೊಂಡು ಹೋಗಿ ರಸ್ತೆ ಕ್ರಾಸ್ ಮಾಡಬೇಕು. ಜಯದೇವ ಆಸ್ಪತ್ರೆಯಿಂದ 29ನೇ ಮೇನ್ವರೆಗೆ ಈ ರೀತಿ ಗ್ರಿಲ್ ಹಾಕಿದ್ದು ಜನ ಪಡ್ತಿರೋ ಪಾಡು ಮಾತ್ರ ಅಷ್ಟಿಷ್ಟಲ್ಲ. ಇನ್ನು ಅಧಿಕಾರಿಗಳ ಎಡವಟ್ಟಿಗೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಟ್ ಡಬಲ್ ಡೆಕ್ಕರ್ ಫ್ಲೈಓವರ್ ಅಲ್ಲಿ ಇನ್ನೂ ಮೆಟ್ರೋ ಶುರುನೇ ಆಗಿಲ್ಲ, ಆಗ್ಲೇ ಜನರಿಗೆ ಸಮಸ್ಯೆ ಶುರು ಆಗಿದೆ. ಹೇಗೆ ಅಂತ ತೋರಿಸ್ತೀವಿ ನೋಡಿ. ನಾವೀಗ BTM ಲೇಔಟ್ ವಾಟರ್ ಟ್ಯಾಂಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ. ನಿಮ್ಗೆ ರಾಗಿಗುಡ್ಡದಿಂದ ಚಿಲಕಬೇಡ್ವರೆಗೂ ಡಬಲ್ ಡೆಕ್ಕರ್ ಫ್ಲೈಓವರ್ ಮಾಡಿದ್ದಾರೆ. ಕೆಳಭಾಗದಲ್ಲಿ ಅಂದ್ರೆ ಹಿಂದೆ ಇದ್ದ ರಸ್ತೆ ಏನಿದೆ, BTM ಲೇಔಟ್ ಆಗ್ಬೋದು, ಮೈಕೋ ಲೇಔಟ್ ಆಗಿರ್ಬೋದು, ಮತ್ತೆ ರಾಗಿಗುಡ್ಡ ಜಂಕ್ಷನ್, ಈ ಭಾಗದಲ್ಲಿ ಕೆಳಭಾಗದಲ್ಲಿ ರಸ್ತೆ ದಾಟೋದಕ್ಕೆ ಈಗ ಜನ ಹರಸಾಹಸ ಪಡ್ತಿದ್ದಾರೆ. ಯಾಕಂದ್ರೆ ನಾನೀಗ ವಾಟರ್ ಟ್ಯಾಂಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಈ ತರ ಮುಂಚೆ ಇಲ್ಲೇನು ಜಾಗಗಳು ಬಿಟ್ಟಿದ್ರು, ಈ ಜಾಗಗಳ ಮಧ್ಯದಲ್ಲಿ ಗ್ಯಾಪ್ಗಳನ್ನ ಬಿಟ್ಟಿದ್ರು, ರಸ್ತೆ ದಾಟೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು. ನೋಡ್ತಿದ್ದೀರ, ಒಬ್ಬರು ಸೀನಿಯರ್ ಸಿಟಿಸನ್ನು ಮೊದಲು ಜಂಪ್ ಮಾಡಬೇಕು, ಆಮೇಲೆ ಬಗ್ಗಿ ಒಂದು ಕಡೆ ಹಾಕಿರೋ ಜಾಗದಲ್ಲಿ ಅಲ್ಲಿ ಸ್ಟೆಪ್ಸ್ಗಳನ್ನ ಅಳವಡಿಕೆ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಹೈ ಜಂಪ್ ಮಾಡೋ ಥರ ಹೈ ಜಂಪ್ ಮಾಡ್ತಾರೆ. ಆ ನಂತರದಲ್ಲಿ ಅಲ್ಲಿ ಬಗ್ಗಿ ದಾಟುವಂಥದ್ದು ಏನು ಮಧ್ಯದಲ್ಲಿ ಗ್ರಿಲ್ಗಳನ್ನ ಹಾಕಿದ್ದಾರೆ. ಈ ಕಾರಣಕ್ಕೆ ಜನ ಪ್ರತಿನಿತ್ಯ ನರಕ ಅನುಭವಿಸ್ತಿದ್ದಾರೆ. ಇಲ್ಲಿ ಸಾರ್ವಜನಿಕರಿಗೆ ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ಗಳಿದೆ, ಎಲ್ಲೆಲ್ಲಿ ಕ್ರಾಸಿಂಗ್ ಜಾಗಗಳಿವೆ, ಇಲ್ಲಿ ಏನು ಮುಂಚೆ ಇದ್ದಂತಹ ವ್ಯವಸ್ಥೆ ಏನಿತ್ತು ರಸ್ತೆ ಕ್ರಾಸ್ ಮಾಡೋಕ್ಕೆ, ಆ ವ್ಯವಸ್ಥೆನ ಮಾಡಿಕೊಟ್ಟು ಜೊತೆಗೆ ಸಿಗ್ನಲ್ಗಳನ್ನ ವ್ಯವಸ್ಥೆ ಮಾಡಿದ್ರೆ ಪಾದಚಾರಿಗಳಿಗೂ ಸಮಸ್ಯೆ ಆಗಲ್ಲ, ವಾಹನ ಸವಾರರಿಗೂ ಸಮಸ್ಯೆ ಆಗಲ್ಲ. ಇದು ಹೀಗೆ ಬಿಟ್ಟರೆ ಪಾದಚಾರಿಗಳು ಅಪಘಾತಗೊಂಡು ಪ್ರಾಣ ಕಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಇನ್ನು ಅಧಿಕಾರಿಗಳ ಎಡವಟ್ಟಿಗೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲೇಟೆಸ್ಟ್ ಆಗಿ BMRCL ಅವರು ಈ ಔಟರ್ ರಿಂಗ್ ರೋಡ್ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸಿಲ್ಕ್ ಬೋರ್ಡ್ ಇಂದ ಜಯದೇವ ತನಕ ಕ್ಲೋಸ್ ಮಾಡಿದ್ದಾರೆ. ಓಕೆ ಫೈನ್, ಅವ್ರದ್ದು ಟ್ರಾಫಿಕ್ ಡಿಸ್ಟರ್ಬೆನ್ಸ್ ಆಗುತ್ತೆ, ರೈಟ್. ಬಟ್ ದೇ ಶುಡ್ ಆಲ್ಸೋ ಫೈಂಡ್ ಔಟ್ ದ ಆಲ್ಟರ್ನೇಟಿವ್ ವೇ. ಐ ವಿಲ್ ಟೆಲ್ ದ ಆಲ್ಟರ್ನೇಟಿವ್ ವೇ. ಫುಟ್ ಓವರ್ ಬ್ರಿಡ್ಜ್ ಒಂದು ಹಾಕಬೇಕು. ಸಿಲ್ಕ್ ಬೋರ್ಡ್ ಇಂದ 29 ಮೈನ್ ತನಕ ಒಂದು ಫುಟ್ ಓವರ್ ಬ್ರಿಡ್ಜ್ ಹಾಕಿ, ಆಮೇಲೆ 29 ಮೈನ್ ಇಂದ ಜಯದೇವ ತನಕ ಒಂದು ಫುಟ್ ಓವರ್ ಬ್ರಿಡ್ಜ್ ಹಾಕಿ. ದೊಡ್ಡವರು ಎಲ್ಲರಿಗೂ ಅನುಕೂಲ ಆಗುತ್ತೆ. ನೀವು ನಿಮ್ ಪ್ರಾಬ್ಲಮ್ ಸಾಲ್ವ್ ಔಟ್ ಮಾಡೋದಕ್ಕೆ ಹಂಗೆ ಮಾಡಿಬಿಡ್ತೀರಾ. ವಾಟ್ ಅಬೌಟ್ ದ ಪಬ್ಲಿಕ್? ದಾಟಿದಂಗೆ ಬಿದ್ದೋದ್ರೆ ಆ ಕಡೆ ಬಸ್ಗಳು ಬರ್ತಾ ಇರುತ್ತೆ, ಗಾಡಿಗಳು ಬರ್ತಾ ಇರುತ್ತೆ. ಜೀವ ಹೋದ್ರೆ ಏನು ಕೊಡ್ತಾರೆ ಇವರು? ಇವ್ರು ಯಾಕಂದ್ರೆ ಬಸ್ ಸ್ಟಾಪ್ ಜಾಗ ಬಿಡ್ತಾರೆ, ಇನ್ನೆಲ್ಲಿ ಬಿಡ್ತಾರೆ? ಇನ್ನೂ ಹಾಕ್ಬೇಕು. ಹೊರಡೋದಕ್ಕೆ ಜಾಗ ಬಿಟ್ಟ ಮೇಲೆ ಜಾಗ ಬಿಟ್ಬಿಡ್ಬೇಕು. ಇಲ್ಲ ಬಸ್ ಸ್ಟಾಪ್ ಚೇಂಜ್ ಮಾಡಬೇಕು. ಅದೇ ನಾನು ಹೇಳ್ತಾ ಇರೋದು, ಬಸ್ ಸ್ಟಾಪ್ ಚೇಂಜ್ ಮಾಡೋದ್ರೆ ಆ ಕಡೆಗೆ ಬಿಡೋದ್ಬಿಡಿ, ಈ ಕಡೆಗೆ ದಾಟೋದು ಬೇಡ, ಆ ಕಡೆಗೆ ಬಿಟ್ಬಿಡ್ಲಿ. ಬಸ್ ನಿಮಿಷ ತಗೊಳ್ಳೋದಿರ್ಲಿ, ಲಗೇಜ್ ಇಟ್ಕೊಂಡು ದಾಟಕ್ಕಾಗುತ್ತೆ. ಏನಕ್ಕೆ ಆಗ್ತದೆ ಅಂತ ಗೊತ್ತಿಲ್ಲ. ಓಡಾಡುವಾಗ ಅಡ್ಡ ಹಾಕಿದ್ರೆ ಏನ್ ಮಾಡೋದು? ಅಷ್ಟೇ ದಾಟ್ಕೊಂಡು ಹೋಗ್ಬೇಕು. ಏನು ಉಡುಪಿ ಗಾರ್ಡನ್ ಹತ್ರ ಹೋಗಿ ನಾವು ಹೋಗೋಕ್ಕಾಗುತ್ತಾ? 1 ಕಿಲೋಮೀಟರ್ ಆಗುತ್ತೆ ನಮಗೆ ರೋಡ್ ಕ್ರಾಸ್ ಮಾಡೋಕೆ. ಈ ಕಡೆ ಹೋದ್ರೆ 1 ಕಿಲೋಮೀಟರ್, ಆ ಕಡೆ ಹೋದ್ರೆ 1 ಕಿಲೋಮೀಟರ್. ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಮೆಟ್ಲಿರೋ ಕಡೆ ಆದ್ರೂ ಎತ್ತಬೇಕಲ್ವಾ ಅವರು? ಅವರೇ ಮೆಟ್ಲಾಕಿದ್ರು, ಇವಾಗ ಅವರೇ ಅಡ್ಡ ಹಾಕಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ವಯಸ್ಸಾದವ್ರಿಗೆ ಇನ್ನೂ ಕಷ್ಟ ಆಗುತ್ತೆ, ಬೀಳ್ತಾರೆ. ಹೌದು, ಕಾಣಿಸಲ್ಲ. ಇವಾಗ ಜಂಪ್ ಮಾಡ್ಕೊಂಡು ಹೋಗ್ಬೇಕಲ್ವಾ? ಏನಾದ್ರೂ ಜಂಪ್ ಮಾಡ್ಕೊಂಡು ಹೋಗ್ಬೇಕಲ್ವಾ ಈಗ? ಇನ್ನು ಜಯದೇವ ಹೃದ್ರೋಗ ಆಸ್ಪತ್ರೆ ಬಳಿಯೂ ಹೀಗೆ ಮಾಡಿದ್ದಾರೆ. BTM ಲೇಔಟ್ ವಾಟರ್ ಟ್ಯಾಂಕ್ ಸ್ಟಾಪ್ ಬಳಿಯೂ ಹೀಗೆ ಆಗಿದೆ. ಜನ ವಿಧಿ ಇಲ್ಲದೆ ಅಷ್ಟು ದೂರ ಸುತ್ತೋದಕ್ಕಿಂತ ರಿಸ್ಕ್ ತಗೊಂಡು ರೋಡ್ ಕ್ರಾಸ್ ಮಾಡ್ತಿದ್ದಾರೆ. ಪೊಲೀಸ್ ಇಲಾಖೆ, BBMP ಮತ್ತು BMRCL ಈ ಬಗ್ಗೆ ಗಮನ ವಹಿಸಬೇಕು. ಇಲ್ಲಿನ ಜನರಿಗೆ ರಸ್ತೆ ದಾಟೋದಕ್ಕೆ ಸುಸಜ್ಜಿತ ವ್ಯವಸ್ಥೆ ಮಾಡಬೇಕು. ಮಾರುತಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.